ಗುರೂಪದೇಶ ನೆರವಾಯಿತು, ಹರಿದಾಸರ ಸಂಘ ದೊರಕಿತು. ಈ ಹಾಡಿನ ಶೂಟಿಂಗ್ BTSನ 2ನೇ ಭಾಗಕ್ಕೆ ಬಂದಿದ್ದೇವೆ. ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಪ್ರಶಾಂತವಾದಂತಹ ಒಂದು ಜಾಗದಲ್ಲಿ ಆ ಒಂದು ಪ್ರಕೃತಿಯ ನೋಟವನ್ನು ಸವಿಯುತ್ತಾ ಪುರಂದರ ವಿಠಲನ ಹಾಡನ್ನು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಈ ಹಾಡಿನ ಚಿತ್ರೀಕರಣವನ್ನು ಶಂಕರ್ ಹಾಗೂ ಅವರ ತಂಡದವರು ಮಾಡ್ತಾ ಇದ್ದಾರೆ. ಹರಿದಾಸರ ಸಂಗ ದೊರಕಿತು, ಆಯ್ತು ಬಿಡಿ, ಇನ್ನೊಂದು ಪ್ಯಾರ ಇದೆ, ಒಂದು ಲೈನ್ ಇದೆ ಅಷ್ಟೇ. ನಂದ ಗೋಪನ ಫಾಗ್ ಎಫೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಶಂಕರ್ ಹಾಗೂ ತಂಡದವರು ತುಂಬಾ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂಗಾಳಿ ಬೀಸ್ತಾ ಇದೆ, ಪ್ರಶಾಂತವಾದ ವಾತಾವರಣ, ಪ್ರಕೃತಿ ಮಡಿಲು, ಜನಜಂಗುಳಿಯೇ ಇಲ್ಲ. ಆ ಪರಮಾತ್ಮನ ಸೃಷ್ಟಿ ಅದೆಷ್ಟು ಸುಂದರ, ಅದೆಷ್ಟು ಶಾಂತ, ಪ್ರಶಾಂತ. ಆಷಾಢದಲ್ಲಿ ಪಾಂಡುರಂಗ ವಿಠಲನ ಆರಾಧನೆ ನಡೆಯುತ್ತೆ. ಅದ್ಯಾವ ಒಂದು ಕೋಇನ್ಸಿಡೆನ್ಸು ಗೊತ್ತಿಲ್ಲ. ಈ ಆಷಾಢ ಮಾಸದಲ್ಲೇ ಗುರುಪದೇಶ ನೆರವಾಯಿತು ಪುರಂದರ ವಿಠಲನ ಹಾಡನ್ನು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಈ ಹಾಡಿನಲ್ಲಿ ಮಾಯದ ಸಂಸಾರ ಮಮಕಾರ ಹೀಂಗಿತು ಅಂತಕ್ಕಂತಹ ಸಾಲುಗಳು ಬರ್ತವೆ. ಅದನ್ನು ಹೇಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಈ ಸಂಸಾರವನ್ನು ತೊರೆದು ಹರಿಯ ನಾಮಸ್ಮರಣೆ ಮಾಡುತ್ತಾ ಅವನ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಆ ಸಂಸಾರದಲ್ಲಿ ಇರೋದು ಅಂತಂದರೆ ಮದುವೆ ಆಗಿರ್ತಕ್ಕಂಥದ್ದು ಅಂತ ತೋರಿಸ್ಬೇಕಾಗಿತ್ತು. ಹಾಗಾಗಿ ವಧುವಿನ ಹಾಗೆ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ವಿಠಲನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಕೂಡ ಯಾವ ಬಂಧನದಿಂದ ಬೇಕಾದರೂ ಕಳಚಿ ಆ ಮಾಯಾ ತೆರೆ ಅನ್ನೋದು ಸರಿಸಿ ಹೋಗುತ್ತೆ. ಹಾಗಾಗಿ ಆ ಮಾಯಾ ತೆರೆ ಸರಿಸಬೇಕಾಗಿತ್ತು. ಅದಕ್ಕೆ ಆ ಒಂದು ವೈಟ್ ಕಲರ್ ವೇಲ್ನ ನನ್ನ ತಲೆ ಮೇಲಿಂದ ಬಿಡುವಂತಹ ಪ್ರಯತ್ನ ಮಾಡಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಹಾಗಾಗಿ ಆ ಗಾಳಿಯ ಡೈರೆಕ್ಷನ್ಗೆ ಈ ವೇಲ್ ಸರಿ ಕೂತ್ಕೊಳ್ತಾ ಇರಲಿಲ್ಲ. ಸುಮಾರು ಒಂದು 10-15 ಟೇಕ್ನ ನಾವು ತೊಗೊಂಡ್ವಿ.
ಈ ಒಂದು ಸೀನ್ ಬರೋದು ಕೇವಲ ಒಂದು 30 ಸೆಕೆಂಡ್ಸ್ಗೂ ಕಡಿಮೆ ಅನಿಸುತ್ತೆ. ಅಷ್ಟಕ್ಕೆ ಆ ಒಂದು ವಧುವಿನ ಹಾಗೆ ರೆಡಿ ಮಾಡಿಕೊಂಡು ಆ ತೆರೆಯನ್ನು ನನ್ನ ಮೇಲೆ ಬೀಳೋ ಥರ ಪ್ರಯತ್ನ ಪಟ್ವಿ. ಸೊ ಆ ಮಾಯಾ ತೆರೆ ಕಳಚೋದು ಅಂತಂದರೆ ಎಷ್ಟು ಕಷ್ಟ ಇದೆ. ಆ ಶೂಟಿಂಗಲ್ಲೂ ಸುಮಾರು ಹರಸಾಹಸ ಮಾಡಿದ್ವಿ. ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಸರಿಯಾಗಿ ಬರಬೇಕಲ್ಲ, ಅದನ್ನು ಮಾಡೋದು ತುಂಬ ಕಷ್ಟ. ಸಿಂಪಲಾಗಿ ಮಾಡೋದೇ ತುಂಬಾ ಕಷ್ಟ. ಹಾಗೆ ಮಾಯಾ ತೆರೆಯಿಂದ ಸರಿಸ್ಕೊಂಡು ಪರಮಾತ್ಮನ ಹಾದಿಗೆ ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ಎಷ್ಟು ಕಷ್ಟ. ಮಾಯದ ಸಂಸಾರ ಮಮಕಾರ ಹಿಂಗಿ ನಂತರ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರಳಾಗ್ತಾಳೆ. ಸುಮಾರು ಟೇಕ್ಸ್ಗಳ ನಂತರ ಆ ಮಾಯಾ ತೆರೆ ನನ್ನ ತಲೆ ಮೇಲೆ ಬಿದ್ದು ಅದರಿಂದ ಕಳಚಿ ಪುರಂದರ ವಿಠಲನ ಸಮೀಪಕ್ಕೆ ನಾನು ಹೋಗ್ತೀನಿ. ಜುಲೈ 10ನೇ ತಾರೀಕು ಗುರುಪೂರ್ಣಿಮೆಯ ದಿವಸ. ನೋಡೋಣ, ಗುರುಪದೇಶ ನೆರವಾಯಿತು, ಹರಿದಾಸರ ಸಂಘ ದೊರಕಿತು. ನನ್ನ ಯೂಟ್ಯೂಬ್ ಚಾನಲ್ ಸಂಗೀತ ಪುಷ್ಪಾಂಜಲಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ.